ಗೌತಮ್ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಕೇಳೋದಾದ್ರೆ ಕಾಗದ ಸಿನಿಮಾ, ಸೊ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ, ಸೊ ಒಳ್ಳೆ ರೆಸ್ಪಾನ್ಸ್ ಪಡಿತಾ ಇದೆ. ಸೊ ಆ ಸಿನಿಮಾ ಬಗ್ಗೆ ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಇದರಲ್ಲಿ ಒಬ್ಬ ಮುಸ್ಲಿಂ ಹೀರೋಯಿನ್ ತಂದೆಯಾಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಇದರಲ್ಲಿ. ಈ ಚಿತ್ರದಲ್ಲಿ ಕಮಿಟ್ ಆಗಬೇಕಾದ್ರೆ ನಾನು ಮೊದಲನೇ ಸಲ ಕೇಳ್ಕೊಂಡಿದ್ದು ಒಂದೇ ಮಾತು, ಒಬ್ಬ ಒಳ್ಳೆ ಮುಸ್ಲಿಂ ಆಗಬೇಕು ಅಂತ. ಯಾಕಂದರೆ ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರೋವಂಥದ್ದು ಮತ್ತು ಸಹಬಾಳ್ವೆನಲ್ಲಿ ನಾವು ಎಲ್ಲರೂ ಇರೋದ್ರಿಂದ ಸೊ ಅದು ತುಂಬ ಮುಖ್ಯವಾದಂಥ ವಿಷಯ. ಎಲ್ಲರನ್ನೂ ನಾವು ಟ್ಯಾಗ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ನನ್ನ ಫಸ್ಟು ಕ್ವಶನ್ ಆಗಿತ್ತು. ಸೊ ಅದಾದಮೇಲೆ ಪಾತ್ರ ತುಂಬ ಚಾಲೆಂಜಿಂಗ್ ಆದಂಥ ಒಂದು ಪಾತ್ರ. ಸಹಬಾಳ್ವೆ ಅನ್ನೋದು ಅದರಲ್ಲಿ ಒಂದು ವಿಷಯ ಆಗಿದ್ದರೂ ಕೂಡ ಮಾನವತಾವಾದ ಅನ್ನೋದ್ರ ಬಗ್ಗೆ ತುಂಬ ಹೆಚ್ಚು ಪ್ರಾಮುಖ್ಯ ಕೊಟ್ಟಂಥ ಒಂದು ಪಾತ್ರ ಅದು. ಸೊ ಅದು ಚಾಲೆಂಜಿಂಗ್ ಆಗಿತ್ತು. ಆ್ಯಕ್ಚುಲಿ ತುಂಬ ಚಾಲೆಂಜಿಂಗ್, ಅದೊಂದು ಟ್ರಾನ್ಸ್ಫಾರ್ಮೇಷನ್ ನನಗೆ. ಸೊ ಆ ಥರದ್ದು ಒಂದು ಪಾತ್ರ ಮಾಡಬೇಕು ಅನ್ನೋದು ತುಂಬ ಕಾಲದಿಂದನೇ ನಾನು ಎದುರು ನೋಡ್ತಾ ಇದ್ದೆ. ಅದು ಗಾಡ್ ಗಿವನ್, ಇನ್ಶಾಲ್ಲ. ನೀವು ತುಂಬಾ ವರ್ಷಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಅದರಲ್ಲಿ ಕಮ್ಮಿ ಸಿನಿಮಾಗಳು ಮಾಡಿರಬಹುದು, ಬಟ್ ತುಂಬಾ ಮೆಚ್ಯೂರಿಟಿ ಪಾತ್ರಗಳನ್ನ ನಿಭಾಯಿಸಿರೋದು ನೀವು. ಥ್ಯಾಂಕ್ ಯು. ಸೊ ಸದ್ಯಕ್ಕೆ ಇವಾಗ ನಡೀತಾ ಇರುವಂತಹ ಕನ್ನಡ ಇಂಡಸ್ಟ್ರಿಯ ಒಂದು ಕೆಟ್ಟ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಏನ್ ಬಂದಿದೆ, ಅಂಡ್ ನೀವು ಅದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಾ ಸರ್? ಇದು ಬ್ಯಾಲೆನ್ಸ್ ಆಗುವಂಥದ್ದು. ಇಟ್ಸ್ ಎ ಸರ್ಕಲ್. ಸೊ ಅದು ಈಗೂ ಬರ್ತಾ ಇರುತ್ತೆ, ಈಗ ಸುತ್ತಾನೆ ಇರುತ್ತೆ. ಸೊ ಎಲ್ಲರೂ ಉತ್ತಂಗದಲ್ಲಿದ್ದಂಥವ್ರು ಮತ್ತೆ ತಿರ್ಗಾ ಆ ಪ್ರೊಸೆಸ್ಸಲ್ಲಿ ಕೆಳಗಡೆ ಬಂದಾಗ ಬೇರೆ ಇನ್ಯಾವುದೋ ಕಾರಣಗಳಿಂದ, ಬೇರೆ ಇನ್ಯಾವುದೋ ಅಂಶಗಳಿಂದ ಆ ಥರದ್ದು ಏನೇ ಆದರೂ ಕೂಡ ಅವ್ರು ಮತ್ತೆ ತಿರ್ಗಾ ಅದು ರಿಫಾರ್ಮ್ ಆಗ್ತಾರೆ, ಮತ್ತೆ ತಿರ್ಗಾ ಸ್ಟ್ರಾಂಗ್ ಆಗಿ ಅವ್ರು ಎದ್ದು ಆಚೆ ಬರ್ತಾರೆ ಅನ್ನೋದು ನನಗೆ ತುಂಬ ಸ್ಟ್ರಾಂಗ್ ಆದಂಥ ಬಿಲೀಫ್. ಯಾಕಂದರೆ ಇದು ಅವ್ರು ಮಾಡಬೇಕು ಅಂತ ಮಾಡೋಂಥದ್ದಲ್ಲ. ಸೊ ಅದು ಸಮಯ, ಸಂದರ್ಭ ಅದು ಯಾರ ಕೈನಲ್ಲೂ ಇರಲ್ಲ. ಸೊ ಇದು